ಚೆನ್ನಾಗಿ ಮಾಡೋದಲ್ವಾ, ಅದಕ್ಕೆ ನಿಮ್ಮನ್ನೇ ಸೆಲೆಕ್ಷನ್ ಮಾಡ್ತಿರೋದು ಎಲ್ಲರ ಹತ್ರ. ಮೋಸ ಮಾಡಿ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಓಕೆ. ನನ್ನ ಮಗ ನನ್ನ ಮೇಲೆ ಇತ್ತು, ಅವನಿಗೆ ನನಗೆ ಮಾಡ್ದ ಕುರಿನ ಕೆಲಸ ಕೊಟ್ಟಿದ್ದಾರೆ ಹೊಟ್ಟೆ ಊರಿಗೆ. ಎಲ್ಲ ಕಲರ್ ಇದೆ. ಮತ್ತೆ ಮ್ಯಾನ್ ಅನ್ಕೊಂಡ್ಬಿಟ್ಟಿದೀನಿ ನೀವು, ಕನ್ಫ್ಯೂಷನ್ ಆಗ್ಬಿಟ್ರೆ. ಇದು ಏನು ಹೊಟ್ಟೆ ನೋವು ಗಿಟ್ಟೆ ನೋವು ಲೂಸ್ ಮೋಷನ್ ಏನು ಬರಲ್ಲ. ನೀವು ಅದೇ ಬೀದಿನಲ್ಲಿ ಹಾಕಿರೋ ಸೋಯಾ ವಿನಿಗರ್ ಚೆನ್ನಾಗಿ ಹಾಕಿರ್ತಾನೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ಏನ್ ಚಾಲೆಂಜ್ ಅಂದ್ರೆ ನಮ್ಮ ಮನೇಲಿ ಸ್ವಲ್ಪ ಗಡಿಬಿಡಿ ಆಗಿದೆ, ಅಡಿಗೆ ಗಡಿಬಿಡಿ ಆಗಿದೆ. ಸೊ ಗಡಿಬಿಡಿಯಲ್ಲಿ ಆ ಗಡಿಬಿಡಿಲಿ ಯಾರು ಗಟ್ಟಿಯಾಗಿ ನಿಂತ್ಕೊಂತಾರ ಅನ್ನೋದು ಮುಖ್ಯ. ಹೌದು, ಅಡಿಗೆ ಮಾಡೋದ್ರಲ್ಲಿ ನಾನ್ ಬೀಳ್ತೀನ ಇಲ್ಲ ನಮ್ಮಪ್ಪ ಬೀಳ್ತಾರ, ನಮ್ಮಮ್ಮ ಬಲೆಗೆ ಬೀಳ್ತಾಳ, ನಮ್ಮ ತಮ್ಮ ಬೀಳ್ತಾನೆ, ಬಿದ್ದೋಯ್ತಾನ. ಒಂದು ಚೀಟಿ ರೆಡಿ ಮಾಡ್ತಾ ಇದೀನಿ. ಆ ಚೀಟಿದಲ್ಲಿ ಯಾವನ್ ಬೀಳುತ್ತೋ ಅವನೇ ಕಿಚನ್ ಅಲ್ಲಿ ಬೀಳ್ಬೇಕು, ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕು. ಹೌದು, ಎಲ್ಲ ಬಡಿಸ್ಬೇಕು. ಅದು ಇವತ್ತಿನ ಒಂದು ಟ್ವಿಸ್ಟ್. ಸೊ ನೋಡುವ. ಅಂದ್ರೆ ನಮ್ಮಮ್ಮ ಒಂದು ಐಡಿಯಾ ಕೊಟ್ಟವ್ರೆ. ಏನ್ ಟ್ವಿಸ್ಟ್ ಅಂತಂದ್ರೆ ನಮ್ಮ ಡ್ಯಾಡಿನೇ ಮಸ್ತಾಗಿ ಮಾಡೋದು ಅಡಿಗೆ. ಸೊ ಅದಕ್ಕೆ ನಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ಎಲ್ಲ ಇದು ಚೀಟಿದಲ್ಲೂ ನಮ್ಮ ಅಪ್ಪನ ಹೆಸರೇ ಬರ್ತು ಬಿಡ್ತೀರಿ. ನೋಡ್ಕೊಡಿ, ಮಜವಾಗಿರುತ್ತೆ. ಅಪ್ಪ ಗುಲಾಬ್ ಜಾಮೂನ್ ಹೊಡಿತಾವ್ರೆ. ಮೇಡಮ್ ಚೀಟಿ ಆಗಿದ್ಯಾ? ಆಗಿದೆ. ಹಾ, ಕುಚ್ಚು ಬಿದ್ಬಿಡ್ಬೇಕಂತೆ ನೋಡಿ. ಒಂದು ಟ್ವಿಸ್ಟ್ ಏನ್ ಗೊತ್ತಾ? ಶಶಿ, ಸೋಮಶೇಖರ್, ಪ್ರಜ್ವಲ್ ಅಂಡ್ ಭರತ್. ಓಕೆ ಮೇಡಮ್, ನೀವು ಕನ್ನಡ ಮೀಡಿಯಂ? ಎಸ್. ಬಹಳ ಚೆನ್ನಾಗಿ ಬರ್ದಿದ್ದೀರಿ ಕನ್ನಡನ. ದಯವಿಟ್ಟು ಬೇಜಾರಾಗಬೇಡಿ, ಲೈಫಲ್ಲಿ ಚೆನ್ನಾಗಿ ಬರ್ದಿದ್ದೀರಿ. ಕನ್ನಡದ ಹುಡುಗಿಯಾಗಿ ಕನ್ನಡ ಬರೆಯೋಕ್ಕಾಗಲ್ಲ ಅಂದ್ರೆ ಹೆಂಗ್ರಿ ನೀವು? ನೀವು ಕನ್ನಡದವ್ರಾ? ಹೌದು. ಕಟ್ಟಿಗೆ ವರ್ಷ ಆದ್ರೂ ನನಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ಅಂದ್ರೆ ನಾನೇನು ತಮಿಳ್ ಮಾತಾಡ್ತಾ ಇದ್ನ ಇಲ್ಲ ಇಂಗ್ಲಿಷ್ ಮಾತಾಡ್ತಾ? ಮೇಡಮ್ ಹೆಸರಾಗಿದೆಯಾ ಇವಾಗ? ನಿಮ್ ಮೇಡಮ್ ಬ್ಯಾಂಡೇಜ್ ಏನೋ ಕಟ್ಕೊಂಡಿದ್ರಲ್ಲ, ಏನಾಯ್ತು? ಕೈ ಕುಯ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡಿ. ನಾಟಕ, ಬರೀ ನಾಟಕ ನೋಡು. ಕೈ ಏನು ಕೂದಿಲ್ಲ ನಿನಗೆ ಇದು ಮಾಡಕ್ಕೆ ಇದೆಯಾ? ಅಲ್ಲ, ನಿನಗೆ ಅಡಿಗೆ ಮಾಡ್ಸಕಪ್ಪ. ಟ್ವಿಸ್ಟ್. ಅದಕ್ಕೆ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ ಇವಾಗ ಇಲ್ಲಿ. ಓರೆ ಯಾರು ಅಡಿಗೆ ಸರ್, ಇನ್ನೊಂದು ಈ ಕಡೆ ತಿರ್ಗಿಸಿ. ಇಲ್ಲಿ ಒಂದು ಕ್ವಶನ್ಸ್ ಏನಪ್ಪ ಅಂತಂದ್ರೆ, ಒಂದ್ ನಿಮಿಷ ಇರಿ ಮೇಡಮ್, ಒಂದೇ ನಿಮಿಷ. ಅದು ಹಾಕೋಷ್ಟೊತ್ತಿಗೆ ನಾನು ಒಂದೇ ಬಿಡ್ತೀನಿ. ಈಗ ಯಾರ ಹೆಸರು ಬರುತ್ತೆ, ತಾಕತ್ತಿದ್ರೆ ಅಡಿಗೆ ಮಾಡಿ ಉಣಿಸ್ಬೇಕು, ತಾಕತ್ತಿಲ್ಲ ಅಂದ್ರೆ ಹೋಟ್ಲಲ್ಲಿ ತರಿಸಿ ತಿನ್ಸ್ಬೇಕು. ಇದು ಚಾಲೆಂಜ್. ಓಕೆ ಓಕೆ, ಎಲ್ರದ್ದು ಒಪ್ಪಿಗೆ? 4 ಜನದ್ದು ನೋಡೋಣ. ಹಾ ಡನ್. ಯಾರಿಗೆ ಬೀಳುತ್ತೆ ಅಂತ ತೆಗಿಯೋದೇನು? ನೀನೆ ಯಾರೋ ತೆಗಿಯೋದು? ನೀನಾ? ಹಾ ಸರಿ. ಚಿಕ್ಕ ಹುಡುಗ ಇಡೀ ತೋರಿಸಿ ಹೆಂಗ್ ಮಾಡ್ಸಿದ್ರ ಕ್ಲೀನ್ ಆಗಂತ. ಹಾ ಇರೋ ಯಾವ್ದೋ ಒಂದ್ ಅಡಿಗೆಯಲ್ಲಿ ಎತ್ತಾನ, ಅವನೇ ಬಂದ್ಬಿಡ್ಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನನ್ನ ಹೆಸರು ತಗೊಂಡವ್ರೆ ಇವರು. ಮಾರಮ್ಮನ ಹಬ್ಬದ ಬಲಿ ಕೊಟ್ಟಂಗ ನನ್ನೇ ಕೊಡ್ತಾರೆ ಗಾಯ್ಸ್. ದಯವಿಟ್ಟು ಇದ್ರಲ್ಲಿ ಏನೋ ಒಂದು ನಡೆದಿದೆ. ಏನ್ ನಡೆದೈತೆ ಗೊತ್ತಿಲ್ಲ. ಏನಾದ್ರೂ ಮಾರ್ಕ್ ರಿಮಾರ್ಕ್ ಏನಾರ ಮಾಡಿ ಇಲ್ಲ ಏನಾರ ಮಾಡಿದಾರೆ SLC ಎಕ್ಸಾಮ್ ಅಲ್ಲಿ? ಯಾವ್ದಿಲ್ಲ, ನಾವೇನು ಮಾಡೇ ಇಲ್ಲ. ನಾವೇನೋ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಬಿಡು, ವಿಡಿಯೋದಲ್ಲಿ ಬರುತ್ತೆ. ಓಕೆ, ಈ ನನ್ನ ಮಗ ನನ್ನ ಮೇಲೆ ಇತ್ತು, ಅವನಿಗೆ ನನಗೆ ಮಾಡ್ದ ಕುರಿನ. ಆಯ್ತು ನೋಡುವ ಹೆಂಗಂತ. ನಮ್ ಡ್ಯಾಡಿ ವಿನ್ನರ್ ಆಗಿದ್ದಾರೆ. ಇವಾಗ ಒಂದ್ ಕಡೆ ಫೈನಾನ್ಸ್ ಪ್ರಾಪರ್ಟಿ ಮಾಡ್ಬೇಕು, ಇನ್ನೊಂದ್ ಕಡೆ ಅಡಿಗೆ ಪ್ರಾಪರ್ಟಿಗೆ ಹೋಗ್ಬೇಕು. ಇವಾಗ ಎರಡೇ ಆಪ್ಷನ್. ಅಲ್ಲಿ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ. ಅಲ್ಲಿ ಖಾಲಿ ಇದೆ, ಜೋಬು ಖಾಲಿ ಇದೆ. ಇವಾಗ ಏನ್ ಮಾಡ್ತೀರಾ ಸರ್? ತರಿಸ್ತೀರಾ ಇಲ್ಲಾಂದ್ರೆ ಮನೇಲಿ ಮಾಡ್ತೀರಾ? ಕೈಲಿ ತರ್ಸಕ್ ಆಗಲ್ಲ ಸರ್, ವಿಲ್ ಡೂ ದಟ್. ಓಕೆ ಮಾಡಿ ಮೇಡಮ್. ಇದಕ್ಕೇನಂತೀರಾ? ನಮ್ಮಪ್ಪ ಬಂದಿದ್ಕೆ ಸರ್, ಅವಳು ಕಟ್ ಹಾಕಿದ್ದಕ್ಕೂ ಇದು ನನ್ನ ಹೆಸರು ಬಂದಿದ್ದಕ್ಕೆ ಎರಡು ಪರ್ಫೆಕ್ಟ್ ಆಗಿದೆ. ಅದೇನೋ ಹೇಳ್ತಾರಲ್ಲ, ಆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರಿ ಹೇಳಿದ್ದು ಹಾಲು ಅನ್ನ. ಸೊ ಸಿ ಇಸ್ ಪರ್ಫೆಕ್ಟ್ ಆಲ್ ರೈಟ್. ಏನ್ ಮಾಡ್ಬೇಕಂತ ಸರ್?
ಚೀಟಿ ಹಾಕ್ಬಿಡೋಣ ಚೀಟಿ ಹಾಕ್ಬಿಡೋಣ ರಿಯಲ್ ಆಗಿ ಬೇಡ. ಹ್ಮ್? ಹಾ ನಿನ್ ಯಾವ್ದಾರ ಮಾಡ್ಬೇಕಲ್ಲ ಸೀರಿಯಸ್ ಆಗಿರ್ಬೇಕಲ್ಲ ಹಾಕ್ಬಿಡೋಣ ವಾಪಸ್ಸು. ಬೇಡ 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 ಬೇಡ. ನೀವು ಹುಷಾರಿಲ್ಲ. ಗೈಸ್ ಇವ್ರಿಗೂ ಸರಿಲ್ಲ ಅಂತೆ. ಪ್ರಜ್ವಲ್ ಹೌದಾ? ಪ್ರಜ್ವಲ್ ನಿನ್ನೆ ಬೇಡ. ಇನ್ನೊಂದ್ಸರಿ ಸೀಟ್ ಹಾಕಂಡ್ರ ಯಾಕೆ ಎಲ್ಲ ಒಂದೇ ಸತಿ ಅಪ್ಪ ಅದೆಲ್ಲ. ಹಾಕು. ಬೇಡ ಸುಮ್ಮನೆ ರೀ ಮೇಡಮ್, ಅಲ್ಲಿ ಒಂದ್ಸತಿ ಮಾಡಿದ್ರೆ ನ್ಯಾಯವಾಗಿರುತ್ತೆ. ಗಾಯ್ಸ್ ಇವಾಗ ನಮ್ಮಪ್ಪ ಹಾಕಂದ್ರೂ ಅದನ್ನೇ ಹಾಕ್ತೀನಿ. ಸರ್ ದಿಸ್ ಇಸ್ ಸರಿ ಅಪ್ಪ, ಇನ್ನೊಂದ್ಸರಿ ಸುಮ್ಮನೆ ಹಾಕ್ತೀನಿ. ದಿಸ್ ಇಸ್ ಇಲ್ಲ ಹಂಗೇನು ಮಾಡಿಲ್ಲ. ನೋಡು ಒಂದ್ಸತಿ ಆದ್ರೂ ಒಂದ್ಸತಿ ಚೆಕ್ ಮಾಡಿ. ನೋಡ್ಬು ಚೆಕ್ ಮಾಡ್ಬೋ. ನಂಬಿಕೆ ಇದೆ ಬಿಡು, ಅಲ್ಲಿದೆಯಲ್ಲ ಎಲ್ಲಿ? ವಿಡಿಯೋ ಕಾಲ್ಸ್. ಅಷ್ಟು ನಂಬಿಕೆನಾ? ನಿನ್ನ ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇದೆಯಾ? ಗಾಯ್ಸ್ ದಿಸ್ ಇಸ್ ದ ಚೀಟಿಂಗ್ ಫಾರ್ ಮೀ. ಲೈಕ್ ಸಿ ಎಲ್ಲ ನನ್ನ ಹೆಸರೇ ಬರ್ದಿದ್ದಾರೆ ಗಾಯ್ಸ್ ನೋಡಿ. ಓ ಕಾಗೆ ಆರಿಸಿರೋದು ನೋಡ್ರಿ. ನಮ್ಮ ಖುಷಿ ನೋಡಿಲಿ. ಇದು ನೋಡ್ರಿ, ಇನ್ನೊಂದು ತೋರಿಸ್ತೀನಿ ಇರ್ರಿ. ಅಷ್ಟೇ ಮುಗಿಯುತ್ತೆ ನಮ್ ಕತೆ. ಗಾಯ್ಸ್ ನೋಡ್ರಿ, ಎಲ್ಲಾದ್ರಲ್ಲೂ 4 ಸೋಮಶೇಖರ್. ದಿಸ್ ಇಸ್ ಚೀಟಿಂಗ್ ಅನ್ಸಲ್ವಾ ನಿಮ್ಗೆ? ಇಲ್ಲ ನೀವೇ ಸ್ವಲ್ಪ ಚೆನ್ನಾಗಿ ಮಾಡೋದಲ್ವಾ, ಅದಕ್ಕೆ ನಿಮ್ಮನ್ನೇ ಸೆಲೆಕ್ಷನ್ ಮಾಡ್ತಿರೋದು ಎಲ್ಲರ ಹತ್ರ. ಮೋಸ ಮಾಡಿ ಮಾಡೋದಿದೆಯಲ್ಲ, ಇಟ್ಸ್ ವೆರಿ A few moments later. ಗೈಸ್ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಬಾಂಡ್ಲಿ ರೆಡಿಯಾಗಿ ಅಲ್ಲಿ ಆಯಿಲ್ ಇಕ್ಕಿದ್ದೀನಿ. ಸೊ ನಾನು ಏನು ಮಸಾಲೆ ಮಾಡಿದ್ರು ಹೋಮ್ಮೇಡು. ಬೆಳ್ಳುಳ್ಳಿ ಶುಂಠಿ ಇದನ್ನ ಕುಟ್ಕೊಂತೀನಿ. ಫಸ್ಟ್ ಕುಟ್ಕೊಳ್ತೀನಿ. ಇದನ್ನ ಕುಟ್ಕೊಂಡು ಅರೆ ಬರೆ ಫುಲ್ ನಚ್ಕೊಳ್ಳೋದು ಬೇಡ. ಇಲ್ಲಿ ನಂದು ನಾಟಿ ಸ್ಟೈಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕ್ಲೀನಾಗಿ ಹೆಚ್ಕೊಂಡು ಹಿಂಗೆ ಎತ್ಕೊಂಡಿದ್ದೀನಿ. ಓಕೆ, ನನಗೆ ಕೆಲ್ಲಲ್ಲಿ ಕುಟ್ಟಿದ್ರೆ ಚೆನ್ನಾಗಿ ಟೇಸ್ಟ್ ಆಗಿ ಉಪ್ಪ ಬರುತ್ತೆ. ನೀವು ಟ್ರೈ ಮಾಡ್ಬೋದಾ? ಮತ್ತೆ ಇದು ಕ್ಯಾಪ್ಸಿಕಮ್, ದಪ್ಪ ಮೆಣಸಿಕಾಯಿ ಎಲ್ಲ ಕಲರ್ ಇದೆ. ಮತ್ತೆ ಮ್ಯಾರಣ್ಣ ಅನ್ಕೊಂಡ್ಬಿಟ್ಟಿದ್ದೀನಿ ನೀವು, ಕನ್ಫ್ಯೂಷನ್ ಆಗ್ಬಿಟ್ರೆ. ಇದು ಕ್ಯಾಪ್ಸಿಕಮ್, ಎಲ್ಲೋ ಕ್ಯಾಪ್ಸಿಕಮ್, ಕರಿಬೇವು ಸೊಪ್ಪು, ಇದು ಕೊತ್ತಂಬರಿ, ನಾಟಿ ಕೊತ್ತಂಬರಿ, ಯಾಕಂದ್ರೆ ನಾವು ನಾಟಿನೇ ಜಾಸ್ತಿ ಯೂಸ್ ಮಾಡೋದು. ಮತ್ತೆ ನಾಟಿ ಈರುಳ್ಳಿ ಕಟ್ ಮಾಡಿಕೊಂಡಿದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಇವಾಗ ಫಸ್ಟ್ ಈರುಳ್ಳಿ ಹಾಕ್ತೀನಿ, ಕರಿಬೇವು ಸೊಪ್ಪು ಹಾಕ್ತೀನಿ, ಕ್ಯಾಪ್ಸಿಕಮ್ ಹಾಕ್ತೀನಿ. ಫ್ಲೇವರ್ ಆಗಲಿ. ಫ್ಲೇವರ್ ಆದಮೇಲೆ ಈ ಥರ ಕುಕ್ಕರ್ ರೈಸ್ ಇಟ್ಕೊಂಡಿದ್ದೀನಿ. ಇದನ್ನ ಎಲ್ಲ ಕ್ಲೀನಾಗಿ ಸ್ಟಾರ್ಟ್ ಮಾಡಬೇಕು. ದಪ್ಪ ಇದೆ ಗಡ್ಡೆ ಎಲ್ಲ ನೀಟಾಗಿ. ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ಕಲರ್ ಆದಮೇಲೆ ಇದು ಪಕ್ಕ ನಾಟಿ ಎಗ್ ರೈಸ್. ನಾವು ಸೋಯಾ ಸಾಸ್, ವೆನಿಗರ್, ಮತ್ತೆ ಏನ್ ಹೇಳ್ತಾರೆ ಟೇಸ್ಟಿಂಗ್ ಪೌಡರ್, ಅದು ಯಾವ್ದು ಯೂಸ್ ಮಾಡಲ್ಲ. ನ್ಯಾಚುರಲ್ ಎಗ್ ರೈಸ್, ಅದು ನಮ್ಮ ಮನೇಲಿ ಮಾತ್ರ ಸಿಗೋದು. ಬ್ರೌನ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂಡ್ರೆ ಹಾಕೊಂತೀನಿ. ಇದು ನಿಮಗೆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಪ್ಲಸ್ ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ, ಬೆಳ್ಳುಳ್ಳಿ ಸ್ಮೆಲ್. ಎಗ್ ರೈಸ್. ಈಗ ಎಗ್ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕು ಎಗ್ ನೀವು 10 ಹಾಕೋಬಹುದು, 5 ಹಾಕೋಬಹುದು, 3 ಹಾಕೋಬಹುದು, 8 ಹಾಕೋಬಹುದು. ನಿಮ್ಮ ಕೆಪಾಸಿಟಿ ಎಷ್ಟು ಬೇಕು, ಎಷ್ಟು ತಿನ್ಬೇಕಂತ ಅಷ್ಟು ಹಾಕೋಬಹುದು. ಯಾವಾಗಲೂ 4 ಜನಕ್ಕೆ 4 ಹಾಕೋದು. ಮತ್ತೆ ಜಸ್ಟ್ 3 ತೋರಿಸ್ತಾ ಇದೀನಿ ನಿಮಗೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ಕೆಳಗಡೆ ತಿರ್ಗಿಸ್ತಾ ಇರ್ಬೇಕು ಇದು, ಅವಾಗ ಇಲ್ಲಾಂದ್ರೆ ತಳ ಅಂಟ್ಕೊಂಡು ಹೋಗ್ಬಿಡುತ್ತೆ, ರೋಸ್ಟ್ ಆಗ್ಬಿಡುತ್ತೆ. ಎಗ್ ರೋಸ್ಟ್ ಆಗ್ಬಿಡುತ್ತೆ, ಆಮೇಲೆ ಎಗ್ ರೈಸ್ ಆಗಲ್ಲ, ಎಗ್ ರೋಸ್ಟ್ ಆಗುತ್ತೆ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ನೀವು. ನಾನು ಇಷ್ಟು ಹಾಕಿರ್ತೀನಿ, ಆಮೇಲೆ ಸ್ವಲ್ಪ ಹಾಕೊಳ್ತೀನಿ ನಾನು. ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ನನಗೆ. ಯಾಕಂದರೆ ಉಪ್ಪು ಇವಾಗ ಹಿಡಿತದಲ್ಲ. ಸೊ ನಾನಿವಾಗ ರೈಸ್ನ ಸ್ವಲ್ಪ ಗಟ್ಟಿ ಇದೆ. ಯಾಕಂತಂದ್ರೆ ಹೆಂಡತಿ ಸ್ವಲ್ಪ ಫ್ರಿಜ್ಜು ಪ್ರಿಯ ಅವಳು. ನಾನು ಅವಾಗವಾಗ ಈ ಥರ ಬಿಸಿ ಮಾಡ್ತಾ ಇರ್ತೀನಿ, ಅಷ್ಟೇ ಲೈಫ್. ರೈಸ್ ಹಾಕಿದ್ದೀನಿ,
ಆಮೇಲೆ ಸ್ವಲ್ಪ ಈ ಥರ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಕೋಬೇಕು. ಅಂದರೆ ಕೆಳಗಡೆ ತಳ ಹಿಡಿದು ಬಿಡ್ತದೆ. ಹಿಂಗೆ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಪೌಡ್ರ್ ಮಿಕ್ಸ್ ಮಾಡ್ತೀನಿ. ಎಷ್ಟು ಬೆಸ್ಟ್ ಹಾಕೋಬೋದು, ನಿಮ್ಮ ಚಾಯ್ಸ್ ಅದು. ಜಾಸ್ತಿ ಖಾರ ಬೇಕಂದ್ರೆ ಖಾರ ಹಾಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ. ಇದು ಗರಂ ಮಸಾಲೆ ಸ್ವಲ್ಪ ಲೈಟಾಗಿ ಹಾಕಿರ್ತೀನಿ. ಅದಾದ್ಮೇಲೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಕ್ಕಿ ಚಿಕನ್ ಮಸಾಲ ಯೂಸ್ ಮಾಡ್ತೀನಿ ಫ್ಲೇವರ್ಗೆ. ಮತ್ತೆ ಇದಕ್ಕೆ ಇನ್ನೊಂದು ಶಾರ್ಟೇಜ್ ಇದೆ. ಏನ್ ಶಾರ್ಟೇಜ್ ಇದೆ ಅಂತಂದ್ರೆ ಇದಕ್ಕೆ ಪೆಪ್ಪರ್, ಮೇನ್ ಪೆಪ್ಪರ್. ನಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಪೆಪ್ಪರ್ ಅಲ್ಲಿ ಪೌಡ್ರ್ ಇಲ್ಲ, ಸೊ ನ್ಯಾಚುರಲ್ ಪೆಪ್ಪರ್ಗೆ ಹೋಗಿ ಇದನ್ನ ಕಾಳು ಮೆಣಸಲ್ಲಿ ಒರಿಜಿನಲ್ ಆಗಿ ಕುಟ್ಕೊಳ್ತೀನಿ. ಅವ್ರಿಗೆ ಇನ್ನೂ ಟೇಸ್ಟ್ ಬರುತ್ತೆ. ಇದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋಬೋದು ನೀವು, ಯಾಕಂದ್ರೆ ಆಯಿಲ್ ಹಿಡಿಯೋದೇ ಇವಾಗ. ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅವಾಗ ಹಾಕಿದ್ದೀನಿ. ಎಗ್ಗೂ ಕೂಡ ಸ್ವಲ್ಪ ರೈಸ್ಗೆ ಎಷ್ಟು ಪೆಪ್ಪರ್ ಬರಬೇಕು. ಪೆಪ್ಪರ್ನ ಸ್ವಲ್ಪ ಮಾಡ್ತಾ ಇಲ್ಲ, ಕೆಲ್ಸ ಕೊಟ್ಟಿದ್ದಾರೆ ಹೊಟ್ಟೆ ಊರಿಗೆ. ನನ್ನ ಹೆಂಡತಿ ಮೂವಿ ನೋಡ್ತಾ ಇದ್ದಾಳಲ್ಲ, ಏನು ಕೆಲ್ಸ ಮಾಡ್ತಾ ಇಲ್ವಲ್ಲ ಅಂತ ಮೆಣಸು ಪುಡಿ ಮಾಡ್ತಾ ಇದಾರೆ ನಮ್ಮಮ್ಮ. ಇಷ್ಟೇ ಗಾಯ್ಸ್. ನಾವು ಜಾಸ್ತಿ ಇದಕ್ಕೆ ಪೆಪ್ಪರ್ ಒಂದು ಶಾರ್ಟೇಜ್ ಇದೆ. ಪೆಪ್ಪರ್ ರೆಡಿ ಆಗ್ತಾ ಇದೆ. ಪೆಪ್ಪರ್ ಮತ್ತೆ ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಒಂದು ಕೊತ್ತಂಬರಿ ಹಾಕ್ತೀನಿ. ಸೊ ನಾವು ಇದಕ್ಕೆ ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಒಂದು ಸೋಯಾ ಸಾಸ್ ಹಾಕಲ್ಲ, ವೆನಿಗರ್ ಹಾಕಲ್ಲ. ಸೊ ನಮ್ದು ನ್ಯಾಚುರಲ್ ಎಗ್ ರೈಸ್ ಇದು. ಇಷ್ಟೇ. ಗರಂ ಮಸಾಲ, ಚಿಲ್ಲಿ ಪೌಡ್ರು, ಆಮೇಲೆ ಚಿಕನ್ ಮಸಾಲ, ಸ್ವಲ್ಪ ಬೇಕಂದ್ರೆ ಧನಿಯಾ ಹಾಕೋಬಹುದು, ಮೆಣಸಿನ ಪೌಡರ್ ಅಷ್ಟೇ. ಮುಂದೋಯ್ತು. ತುಂಬಾ ಆಯಿಲ್ ಕೂಡ ತಿನ್ಬಾರ್ದು ಗಾಯ್ಸ್. ಅದಕ್ಕೆ ನಾನು ಆಯಿಲ್ ಕೂಡ ಕಮ್ಮಿನಲ್ಲೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಹುಡುಗ ಜಿಮ್ಗೆ ಹೋಗ್ತಾನೆ, ಆಯಿಲ್ ಜಾಸ್ತಿ ತಿನ್ಬಾರ್ದು ಅಂತ ಹೇಳಿ. ಕುಟ್ಟಿ ಬೇಡ. ಓಕೆ ಗಾಯ್ಸ್, ರೆಡಿ ಆಯ್ತು. ನ್ಯಾಚುರಲ್ ಮೆಣಸು ಪುಡಿ. ಸೊ ಇದಕ್ಕೆ ಮೇಲ್ಗಡೆ ಫ್ಲೇವರ್ ಕೊಡ್ತಾ ಇದೆ. ಆಮೇಲೆ ಟಚ್ ಫೈನಲ್ ಕೊತ್ತಂಬರಿ. ಇಷ್ಟೇ, ಮುಗೀತು ಫೈನಲ್. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಗಾಯ್ಸ್. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ತರ ಎಗ್ ರೈಸ್ ತಿಂದ್ರೆ ಏನು ಹೊಟ್ಟೆ ನೋವು, ಗಿಟ್ಟೆ ನೋವು, ಲೂಸ್ ಮೋಷನ್ ಏನು ಬರಲ್ಲ. ನೀವು ಅದೇ ಬೀದಿನಲ್ಲಿ ಹಾಕಿರೋ ಸೋಯಾ ಸಾಸ್ ವೆನಿಗರ್ ಚೆನ್ನಾಗಿ ಹಾಕಿರ್ತಾನೆ. ಸೊ ಇದು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ಗಾಯ್ಸ್, ಗುಡ್ ನೈಟ್. ಸೂಪರ್. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಎಗ್ ತಿನ್ನೋಣ. ಚೆನ್ನಾಗಿದೆ ಗೈಸ್. ಖಾರ, ಸಾಲ್ಟು, ಪೆಪ್ಪರ್ ಎಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಗಾಯ್ಸ್, ಅದು ಪೆಪ್ಪರ್ ಯಾಕೆ ಗೊತ್ತಾ ಹಾಕಿರೋದು? ಚಳಿಗಾಲದಲ್ಲಿ ಬಾಯಿಗೆ ರುಚಿ ಕೊಡ್ಬೇಕು. ಮತ್ತೆ ಕೋಲ್ಡ್ ಆಗಿರುತ್ತೆ, ಕೆಮ್ಮಾಗಿರುತ್ತೆ, ಎಲ್ಲ ಕಿತ್ಕೊಂಡು ಹೊಡ್ಕೊಂಡು ಹೋಗುತ್ತೆ. ಸೊ ಅದ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲಿಕೊಳ್ಳಿ. ಬಾಯ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಬಾಯ್ ಹೇಳ್ಬಿಡಿ. ಗುಡ್ ನೈಟ್. ಬಾಯ್. ಅವನಿಗೆ Tomorrow. ಗೈಸ್, ಇವಾಗ ಏನು ಮಾಡ್ತಾ ಇದ್ದೀನಿ ವಿಡಿಯೋನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ತಪ್ಪಾಗಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫಸ್ಟ್ ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚೆನ್ನಾಗಿತ್ತು ಅನ್ಕೊಂತೀನಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್, ಗುಡ್ ನೈಟ್.